ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ನಮ್ಮ ರೆಸಿಪಿ ಜೋಳದ ರೊಟ್ಟಿ. ಜೋಳದ ರೊಟ್ಟಿಯನ್ನು ಲಟ್ಟಿಸೋದು ಹೇಗೆ, ಹಾಗೆ ಉಬ್ಬಿ ಬರುವಂಥ ಜೋಳದ ರೊಟ್ಟಿಯನ್ನು ತಯಾರು ಮಾಡೋದು ಹೇಗೆ, ಜೋಳದ ರೊಟ್ಟಿಯನ್ನು ಸಾಫ್ಟಾಗಿ ತಿನ್ನಲಿಕ್ಕೆ ಇಷ್ಟಪಡುವಂಥವ್ರು ಈ ವಿಡಿಯೋವನ್ನು ತಪ್ಪದೆ ನೋಡಿ. ಎಲ್ಲರಿಗೂ ಛಾಯಾ ರುಚಿ ಲೋಕ ಚಾನಲ್ಗೆ ಸ್ವಾಗತ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ 3 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ನೀರು ಸ್ವಲ್ಪ ಬೆಚ್ಚಗಾದ್ಮೇಲೆ 4 ಟೀ ಸ್ಪೂನ್ನಷ್ಟು ಹಿಟ್ಟು ಹಾಕೋತಾ ಇದ್ದೀನಿ. ಹಿಟ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಬೆಚ್ಚಗಾದ್ಮೇಲೆ ಈ ರೀತಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಂಬ ಬಿಸಿ ಆಗೋವರೆಗೂ ಕಾಯಬಾರ್ದು. ಸ್ವಲ್ಪ ಬೆಚ್ಚಗಾದ್ಮೇಲೆ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದು ಕುದಿ ಬರೋವರೆಗೂ ಕೂಡ ಸೌಟಲ್ಲಿ ತಿರ್ಗಾಡ್ಸ್ಕೊತಾ ಇರಬೇಕು. ಚೆನ್ನಾಗಿ ಕುದಿ ಬಂದ ನಂತರ ಅದೇ ಕಪ್ಪಲ್ಲಿ 3 ಕಪ್ಪಷ್ಟು ಹಿಟ್ಟು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಕ್ಷಣವೇ ಅಂದರೆ ಕುದಿ ಬಂದ ತಕ್ಷಣವೇ ಈ ರೀತಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೋದು. ನೋಡಿ, 3 ಕಪ್ ನೀರಿಗೆ 3 ಕಪ್ ಹಿಟ್ಟು ಹಾಕೋದ್ರಿಂದ ಸರಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ಆದರೆ ರೊಟ್ಟಿ ಸಾಫ್ಟ್ ಆಗಿರುತ್ತೆ. 3 ಕಪ್ ನೀರಿಗೆ 2.5 ಇಂದ 3 ಕಪ್ನಷ್ಟು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ಪ್ಲೇಟ್ ಮುಚ್ಚಿ 1 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿಟ್ಟು ನಂತರ ಎಷ್ಟು ಬೇಕೋ ಅಷ್ಟು ಪ್ಲೇಟಿಗೆ ಸ್ವಲ್ಪನೇ ಹಾಕೋತಾ ಹೀಗೆ ನಾದ್ಕೊಳ್ಳುವಾಗ ನಾನು ಯಾವುದೇ ರೀತಿಯ ಎಕ್ಸ್ಟ್ರಾ ಹಿಟ್ಟನ್ನು ಅಂದರೆ ಒಣ ಹಿಟ್ಟನ್ನು ಹಾಕ್ಕೊಂಡಿರೋದಿಲ್ಲ. ನೋಡಿ, ಹೀಗೆ ಮಾಡೋದ್ರಿಂದ ಅಂದರೆ ಎಕ್ಸ್ಟ್ರಾ ಒಣ ಹಿಟ್ಟನ್ನು ಆ್ಯಡ್ ಮಾಡದೆ ಬರೀ ಸರಿಯಲ್ಲಿ ಮಾಡಿದಂತಹ ಜೋಳದ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ನೀವು ಎಷ್ಟು ಒಣ ಹಿಟ್ಟನ್ನು ಆ್ಯಡ್ ಮಾಡ್ತೀರಾ ಅಷ್ಟು ಅದು ಗಟ್ಟಿಯಾಗಿಬಿಡತ್ತೆ. ಕೈಗೆ ಏನಾದರೂ ಹಿಟ್ಟು ಅಂಟ್ತಾ ಇದ್ದರೆ ಸ್ವಲ್ಪ ನೀರು ತಗೊಂಡು ನೀರನ್ನು ಕೈಗೆ ಹಚ್ಚಿ ಈ ರೀತಿಯಾಗಿ ನಾದ್ಕೊಳ್ಳಿ. ಎಷ್ಟು ಚೆನ್ನಾಗಿ ನಾದ್ಕೋತಿರೋ ಅಷ್ಟು ಒಳ್ಳೆಯದು. ಹಿಟ್ಟು ಸ್ವಲ್ಪ ಬೆಚ್ಚಗಿರುವಾಗಲೇ ಎಲ್ಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡ್ಬಿಡಿ. ನಾದಿದ ನಂತರ ಅದನ್ನು ಉಂಡೆ ಆಕಾರಕ್ಕೆ ಮಾಡಿ ಸ್ವಲ್ಪ ಪೋರ್ಷನನ್ನು ತಗೊಂಡು ಬಿಲ್ಲೆಗಳನ್ನು ತಯಾರು ಮಾಡೋಣ. ನೋಡಿ, ಈ ರೀತಿಯಾಗಿ ರೋಲ್ ಮಾಡ್ತಾ ಬಿಲ್ಲೆಗಳನ್ನು ತಯಾರು ಮಾಡಿ ಇದೇ ರೀತಿ ಎಲ್ಲ ಬಿಲ್ಲೆಗಳನ್ನು ತಯಾರು ಮಾಡಿ ಇಟ್ಕೊಳ್ಳಿ. ಬಿಲ್ಲೆಗಳನ್ನು ತಯಾರು ಮಾಡಿದ ತಕ್ಷಣವೇ ಅದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ತುಂಬ ಹೊತ್ತು ಡ್ರೈ ಆಗೋದಕ್ಕೆಲ್ಲ ಬಿಡಬಾರ್ದು. ಈಗ ಒಂದೊಂದೇ ಬಿಲ್ಲೆಗಳನ್ನು ತಗೊಂಡು ಅದಕ್ಕೆ 2 ಸೈಡ್ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, 2 ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡ್ತಾ ಬಿಲ್ಲೆಗಳನ್ನು ದೊಡ್ಡದಾಗಿ ಮಾಡ್ಕೋಬೇಕಾಗತ್ತೆ. ಈ ಶೇಪಲ್ಲಿ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಯಾವ ರೀತಿ ಮಾಡ್ತಾ ಇದ್ದೀನಲ್ಲ ಈ ರೀತಿಯಾಗಿ ಸ್ವಲ್ಪ ತಟ್ಕೋಬೇಕಾಗತ್ತೆ. ಆ ನಂತರ ಅದಕ್ಕೆ ಅರಗು ಕಟ್ಕೋಬೇಕು. ಈ ರೀತಿ ಸೈಡ್ ಎಡ್ಜ್ ಇರುತ್ತಲ್ಲ ಅದನ್ನು ಸ್ವಲ್ಪ ಈ ರೀತಿ ಕಟ್ಕೋಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ರೊಟ್ಟಿಯ ಅರಗು ಒಡೆಯೋದಿಲ್ಲ. ಆಮೇಲೆ ರೊಟ್ಟಿ ಲಟ್ಟಿಸೋದು ಕೂಡ ತುಂಬ ಈಸಿಯಾಗಿ ಬರುತ್ತೆ. ನೀವು ಜೋಳದ ರೊಟ್ಟಿ ಅಂತಲ್ಲ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲ ರೊಟ್ಟಿನೂ ಕೂಡ ಈ ರೀತಿನೇ ಮಾಡ್ಕೋಬೋದು. ನೋಡಿ, ಹಿಟ್ಟು ಸ್ವಲ್ಪ ಗಟ್ಟಿ ಇರೋದ್ರಿಂದ ಲಟ್ಟಿಸುವಾಗ ತುಂಬ ಸುಲಭವಾಗಿ ಲಟ್ಟಿಸ್ಬೋದು. ಅದೇ ನೀವೇನಾದರೂ ತೆಳ್ಳಗೆ ಮಾಡಿಕೊಂಡು ಅಂದರೆ ಹಿಟ್ಟು ತುಂಬ ಮೃದುವಾಗಿತ್ತು ಅಂದರೆ ಲಟ್ಟಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಮೊದಲಿಗೆ ರೊಟ್ಟಿ ಲಟ್ಟಿಸೋದನ್ನ ಕಲಿಯೋಂಥವ್ರು ಸ್ವಲ್ಪ ಸರಿನ ಗಟ್ಟಿಯಾಗೆ ತಯಾರು ಮಾಡ್ಕೊಳ್ಳಿ. ಅಂದರೆ 1 ಕಪ್ ನೀರಿಗೆ 3/4 ಕಪ್ಪು ಅಥವಾ 1 ಕಪ್ ಅಷ್ಟೇ ಹಿಟ್ಟನ್ನು ಹಾಕ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಸೇರಿಸಬೇಡಿ. ಜಾಸ್ತಿ ಸೇರಿಸಿದ್ರೆ ತುಂಬ ಗಟ್ಟಿಯಾಗಿಬಿಡತ್ತೆ. ರೊಟ್ಟಿ ಏನಾದರೂ ಲಟ್ಟಣಿಗೆಗೆ ಅಂಟ್ಕೋತಾ ಇತ್ತು ಅಂದರೆ ಲಟ್ಟಣಿಗೆಗೆ ಸ್ವಲ್ಪ ಹಿಟ್ಟನ್ನು ಸವರ್ಕೊಂಡು ರೊಟ್ಟಿ ಲಟ್ಟಿಸಿ. ರೊಟ್ಟಿ ಚೆನ್ನಾಗಿ ಉಬ್ಬಿ ಬರಬೇಕು ಅಂದರೆ ಅದು ಸ್ವಲ್ಪ ಮೀಡಿಯಮ್ ದಪ್ಪ ಇರಬೇಕಾಗುತ್ತೆ. ನೋಡಿ, ಈ ಹದಕ್ಕೆ ಇರಬೇಕು. ಇಷ್ಟು ದಪ್ಪ ಇದ್ದರೆ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ಸ್ಟವ್ ಮೇಲೆ ಕಾವಲಿನ ಕಾಯಕ್ಕಿಟ್ಟಿದ್ದೀನಿ, ಜೊತೆಗೆ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ರೊಟ್ಟಿಯ ಮೇಲ್ಭಾಗದಲ್ಲಿ ಏನಾದರೂ ಸ್ವಲ್ಪ ಹಿಟ್ಟು ಅಂತ ಇದೆ ಅಂತ ಅನ್ನಿಸಿದರೆ ಮಾತ್ರ ಈ ರೀತಿಯಾಗಿ ನೀರು ಹಚ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಹಚ್ಕೋಬೇಕಾಗತ್ತೆ. ಹಚ್ಕೊಂಡು ಹಂಚಿನ ಮೇಲೆ ಹಾಕ್ಕೋಬೇಕಾಗತ್ತೆ. ರೊಟ್ಟಿ ಮೇಲ್ಭಾಗದಲ್ಲಿ ಹಿಟ್ಟೇನು ಜಾಸ್ತಿ ಇಲ್ಲ ಅಂತ ಅಂದರೆ ನೀವು ಡೈರೆಕ್ಟಾಗಿ ಹಾಗೆ ಹಾಕ್ಕೋಬೋದು. ಈಗ ನೋಡಿ, ರೊಟ್ಟಿ 1-2 ನಿಮಿಷ ಚೆನ್ನಾಗೆ ಬೆಂದ ನಂತರ ಅದು ಸ್ವಲ್ಪ ಹಂಚ್ಬಿಟ್ಟು ಎದ್ದೇಳತ್ತೆ ಮೇಲೆ. ಆವಾಗ ಬಟ್ಟೆಯಲ್ಲಿ ನೀರನ್ನು ಹಚ್ಕೊಂಡು ಈ ರೀತಿಯಾಗಿ ಅಪ್ಲೈ ಮಾಡಬೇಕಾಗತ್ತೆ. ನಂತರ ಇನ್ನೊಂದು ಕಡೆ ಕೂಡ ತಿರುಗಿಸ್ಬೇಕಾಗತ್ತೆ. ಈಗ ನೋಡ್ಬೋದು ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಹೀಗೆ ಉಬ್ಬಿ ಬರೋದ್ರಿಂದ ಅದು 2 ಲೇಯರ್ ಆಗುತ್ತೆ. ಆವಾಗ ತಿನ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ನಾನು ಮಾಡಿದಂಥ ಪ್ರತಿಯೊಂದು ರೊಟ್ಟಿನೂ ಕೂಡ ಆಲ್ಮೋಸ್ಟ್ ಉಬ್ಬಿ ಬಂದಿದೆ. ನೋಡಿ, ಇನ್ನೊಂದು ರೊಟ್ಟಿ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಕೂಡ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ. ಉಬ್ಬಿಲ್ಲ ಅಂದರೆ ಈ ರೀತಿಯಾಗಿ ಸ್ಪೂನಿಂದ ಸ್ವಲ್ಪ ಪ್ರೆಸ್ ಮಾಡಿ ಆವಾಗ ಚೆನ್ನಾಗಿ ಉಬ್ಬತ್ತೆ.
ಈ ವಿಧಾನದಲ್ಲಿ ನೀವು ರೊಟ್ಟಿಯನ್ನು ತಯಾರು ಮಾಡಿದರೆ ಬೆಳಗ್ಗೆ ಮಾಡಿದಂಥ ರೊಟ್ಟಿ ರಾತ್ರಿವರೆಗೂ ಕೂಡ ತುಂಬ ಸಾಫ್ಟಾಗಿರುತ್ತೆ. ರಾತ್ರಿ ಮಾತ್ರ ಅಲ್ಲ, ಮಾರನೇ ದಿವಸ ಇದ್ದರೂ ಕೂಡ ಅದು ತುಂಬ ಸಾಫ್ಟಾಗೇ ಇರುತ್ತೆ. ರೊಟ್ಟಿ ಯಾವ ರೀತಿ ಲೇಯರ್ ಆಗಿ ಬಂದಿದೆ ಅಂತ ನಿಮಗೆ ಒಂದು ರೊಟ್ಟಿನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಸಾಫ್ಟಾಗಿ ಬಂದಿದೆ, ಜೊತೆಗೆ ಅದು ತೆಳುವಾದ ಲೇಯರ್ ರೀತಿ ಕೂಡ ಬಂದಿದೆ. ಜೋಳದ ರೊಟ್ಟಿಗೆ ಸೂಪರ್ ಆಗಿ ರುಚಿ ಕೊಡುವಂಥ ಎಣ್ಣೆ ಬದನೆಕಾಯಿಯ ರೆಸಿಪಿಯ ವಿಡಿಯೋ ನಮ್ಮ ಚಾನಲ್ನಲ್ಲಿದೆ. ದಯವಿಟ್ಟು ಅದನ್ನು ಒಮ್ಮೆ ನೋಡಿ. ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ. ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ. ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು. ಬಾಯ್ ಬಾಯ್.